ಪ್ರಿಯ ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSD ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯ ವಾಷಿಂಗ್ ಮಿಷಿನ್ಗೆ ಅಳವಡಿಸಿಕೊಳ್ಳಬಹುದಾದಂತ ಎಕ್ಸ್ಟ್ರಾ ಆಕ್ಸೆಸರಿ ಅಂತ ಹೇಳಬಹುದು ಡೆಸ್ಟ್ ಫಿಲ್ಟರ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಡೆಸ್ಟ್ ಫಿಲ್ಟರ್ ನ ವಾಷಿಂಗ್ ಮಿಷಿನ್ಗೆ ಎಂತಕ್ಕಾಗಿ ಅಳವಡಿಸಿಕೊಳ್ಳಬೇಕು, ಅದರಿಂದ ಆಗುವ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ನನ್ನ ವಿಡಿಯೋ ಪೂರ್ತಿ ವೀಕ್ಷಣೆ ಮಾಡಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಡೆಸ್ಟ್ ಫಿಲ್ಟರ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಾನು ಕೊಡುವಂತ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಈ ಮಾಹಿತಿನ ನಿಮ್ಮ ಪ್ರೀತಿ ಪಾತ್ರರಿಗೆ, ಕೊಲೀಗ್ಸ್ಗೆ, ಫ್ರೆಂಡ್ಸ್ಗೆ, ರಿಲೇಷನ್ಗೆ ಹಂಚ್ಬೇಕಾ, ದಯವಿಟ್ಟು ಶೇರ್ ಮಾಡುವ ಮುಖಾಂತರ ಹಂಚುವ ಮೂಲಕ ಅವ್ರಿಗೂ ಕೂಡ ಈ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಆಲ್ರೆಡಿ ಈ ಡೆಸ್ಟ್ ಫಿಲ್ಟರ್ನ 4-5 ತಿಂಗಳ ಹಿಂದೆನೆ ಅಳವಡಿಸಲಾಗಿತ್ತು. ಈ ಡೆಸ್ಟ್ ಫಿಲ್ಟರ್ ಇಂದ ಏನಪ್ಪ ಪ್ರಯೋಜನ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ 4-5 ತಿಂಗಳಿಂದ ಯಾವ ರೀತಿ ಡೆಸ್ಟ್ನ ಕಂಟ್ರೋಲ್ ಮಾಡಿದೆ, ಗಲೀಜು ಎಷ್ಟು ತುಂಬಿಕೊಂಡಿದೆ ಅನ್ನೋದನ್ನ ನೋಡ್ಬೋದು. ಈಗ ರಿಮೂವ್ ಮಾಡು ಕೂಡ ನಿಮಗೆ ನಾನು ತೋರಿಸ್ತೀನಿ. ರಿಮೂವ್ ಮಾಡುವ ಮುಖಾಂತರ ಎಷ್ಟು ಡೆಸ್ಟ್ ಇದೆ ಇದರೊಳಗಡೆ, ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿನ ಕೊಡ್ತೀನಿ. ಸೊ ಪ್ರಯೋಜನಗಳನ್ನ ನೋಡೋಣ ಅಂದರೆ, ಫಸ್ಟ್ ಸ್ಟೆಪ್ ಬಂದು ಇಲ್ಲಿ ಏನು ಡೆಸ್ಟ್ ಕಂಟ್ರೋಲ್ ಆಗಿ ನೀರು ಬರುತ್ತಲ್ಲ, ನೀಟಾಗಿ ನೀರು ವಾಷಿಂಗ್ ಮಿಷಿನ್ ಹರಿಯುತ್ತೆ, ಡೆಸ್ಟ್ ಅಲ್ಲೇ ಕಂಟ್ರೋಲ್ ಆಗುತ್ತೆ, ಸಾಫ್ಟ್ ನೀರು ಬರುತ್ತೆ, ಒಳ್ಳೆ ನೀರು ಬರುತ್ತೆ, ನೀರು ಪ್ರೊಸರ್ನೆಸ್ ಇರುತ್ತೆ, ಆ ಬಂದಂಥ ನೀರು ಪ್ರೊಸರ್ ಆಗಿ ಬರುತ್ತೆ. ವಾಷಿಂಗ್ ಮಿಷಿನು ಇನ್ ಟೈಮ್ಗೆ ಆಫ್ ಆಗುತ್ತೆ, ಅಂದರೆ ಬಟ್ಟೆನ ವಾಶ್ ಮಾಡುವಾಗ ಇನ್ ಟೈಮ್ಗೆ ಆಫ್ ಆಗುತ್ತೆ. ಏನು ಟೈಮಿಂಗ್ಸ್ ಇರುತ್ತೋ ಅದೇ ಟೈಮಿಂಗ್ಸ್ಗೆ ಆಫ್ ಆಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಡೆಸ್ಟ್ ಫಿಲ್ಟರ್ನ ಅಳವಡಿಸ್ಕೊಂಡಿಲ್ಲ ಅಂದರೆ ನೋಡಿ, ಇದ್ರೊಳಗಡೆ ಒಂದು ಫಿಲ್ಟರ್ ಇರುತ್ತೆ, ಈ ಫಿಲ್ಟರ್ ಎಲ್ಲ ಕಟ್ಕೊಳುತ್ತೆ. ಈ ಫಿಲ್ಟರ್ ಎಲ್ಲ ಕಟ್ಕೊಂಡ್ರೆ ಪ್ರೊಸರ್ ಕಡಿಮೆ ಆಗುತ್ತೆ, ಸೊ ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ. ಇನ್ ಟೈಮ್ಗೆ ಕಟ್ ಆಫ್ ಆಗಲ್ಲ, ಏನು ವಾಷಿಂಗ್ ಮಿಷಿನ್ ಟೈಮ್ ಇರುತ್ತೆ ಆ ಟೈಮ್ಗಿಂತ ಜಾಸ್ತಿ ತಗೊಳುತ್ತೆ, ಮತ್ತು ಬಟ್ಟೆ ವಾಷಿಂಗ್ ಕ್ವಾಲಿಟಿ ಅಷ್ಟಾಗಿ ಬರೋದಿಲ್ಲ. ಫಸ್ಟ್ನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದು ಟೈಮ್ ಜಾಸ್ತಿ ತಗೊಂಡ್ರೆ, ಏನು ಇನ್ ಟೈಮ್ಗಿಂತ ಟೈಮ್ ಜಾಸ್ತಿ ತಗೊಂಡ್ರೆ ನಿಮ್ಮ ವಾಷಿಂಗ್ ಮಿಷಿನಲ್ಲಿರುವಂಥ ಬೋರ್ಡು, ಮೋಟ್ರು ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ವಾಷಿಂಗ್ ಮಿಷಿನು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಈ ನೀರು ತೆಗೆದುಕೊಳ್ಳುವಂಥ ಕಾಯಲ್ಲೂ ಕೂಡ ಬೇಗ ಹೋಗುವ ಚಾನ್ಸಸ್ ಇರುತ್ತೆ. ಓಕೆನಾ? ಅದರಿಂದ ಈ ಡೆಸ್ಟ್ ಫಿಲ್ಟರ್ನ ನೀವು ನಿಮ್ಮ ವಾಷಿಂಗ್ ಮಿಷಿನ್ಗೆ ನಲ್ಲಿಲಿ ಅಳವಡಿಸ್ಕೊಂಡದೇ ಆದರೆ ಸೊ ಡೆಸ್ಟ್ನ ಇಲ್ಲೇ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ವಾಷಿಂಗ್ ಮಿಷಿನ್ಗೆ ಒಳ್ಳೆಯ ನೀರು ಬರುತ್ತೆ, ವಾಷಿಂಗ್ ಕ್ವಾಲಿಟಿ ಬರುತ್ತೆ. ಸೆಕೆಂಡ್ ಸ್ಟೆಪ್ಪು, ನಿಮ್ಮ ವಾಷಿಂಗ್ ಮಿಷಿನ್ ನೀಟಾಗಿರುತ್ತೆ. ಇದರಿಂದ ಇಷ್ಟು ಬೆನಿಫಿಟ್ಸ್ ಇದೆ. ದಯವಿಟ್ಟು ಡೆಸ್ಟ್ ಫಿಲ್ಟರ್ನ ಅಳವಡಿಸ್ಕೊಳ್ಳಿ. ಸೊ ಅದನ್ನು ನಾವು ರಿಮೂವ್ ಮಾಡೋದು ನೋಡೋದಾದರೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, 4 ಸ್ಕ್ರೂಯಿಂದ ಒಂದು ನಲ್ಲಿಗೆ ಈ ಡೆಸ್ಟ್ ಫಿಲ್ಟರ್ ಅಥವಾ ಅಡಾಪ್ಟರ್ನ ನಾನು ಫಿಟ್ ಮಾಡಿದ್ದೀನಿ. ಇದನ್ನು ಬಿಚ್ಚಬೇಕು, ಕ್ಲೀನ್ ಮಾಡಬೇಕು. ಯಾವ ರೀತಿನಪ್ಪ ಅಂದರೆ, ಈ 4 ಸ್ಕ್ರೂ ಬಿಚ್ಚೋ ಅವಶ್ಯಕತೆ ಇಲ್ಲ, ಜಸ್ಟ್ ಥ್ರೆಡ್ ಟೈಪ್ ಇರುತ್ತೆ, ಈ ಥ್ರೆಡ್ನ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ, ಜಸ್ಟ್ ಒಂದು ವಾಸರ್ ಇರುತ್ತೆ, ವಾಸರ್ನ ನೀಟಾಗಿ ಸೈಡಲ್ಲಿ ಎತ್ತಿಟ್ಕೊಂಡಿರಬೇಕು. ಈ ಥರ ತಿರ್ಗಿಸ್ಕೊಂಡು ಈ ರೀತಿ ಕಳೆದ್ರೆ ಬಂದ್ಬಿಡುತ್ತೆ. ನೋಡಿ, ಒಂದು ಮ್ಯಾಗ್ನೆಟಿಕ್ ಬರುತ್ತೆ, ಮ್ಯಾಗ್ನೆಟಿಕ್ ಅಥವಾ ಮ್ಯಾಗ್ನೆಟಿಕ್ ಜಾಲರಿ. ಆ ಮ್ಯಾಗ್ನೆಟಿಕ್ ಜಾಲರಿಲಿ ಎಷ್ಟು ಡೆಸ್ಟ್ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಎಷ್ಟು ಡೆಸ್ಟ್ನ ಇಲ್ಲೇ ಕಂಟ್ರೋಲ್ ಮಾಡಿದೆ, ಅವಾಯ್ಡ್ ಮಾಡಿದೆ ನೋಡ್ಬೋದು. ಅದಲ್ಲದೆ ಒಂದು ಜಾಲರಿ ಫಿಲ್ಟರ್ ಅಂತ ಕರಿತೀವಲ್ಲ, ಅದೊಂದಿದೆ ನೋಡ್ಬೋದು. ಇದರೊಳಗಡೆ ಎಷ್ಟು ಪಾಚಿ ಇದೆ, ಎಷ್ಟು ಗಲೀಜಿದೆ ಅನ್ನೋದನ್ನು ನೋಡ್ಬೋದು ನೀವು. ಅದಲ್ಲದೆ ಇದರೊಳಗಡೆ ಬಾಲ್ ಸಿಗುತ್ತೆ, ಅಂದರೆ ಡೆಸ್ಟ್ನ ಕಂಟ್ರೋಲ್ ಮಾಡುವಂಥ ಬಾಲ್ಸು. ನೋಡಿ, ಇದನ್ನು ಎಷ್ಟು ಕಂಟ್ರೋಲ್ ಮಾಡಿದೆ ಡೆಸ್ಟ್ನ, ಎಷ್ಟು ಡೆಸ್ಟ್ನ ಹಿಡಿದಿಟ್ಕೊಂಡಿದೆ ಅನ್ನೋದನ್ನು ನೋಡ್ಬೋದು ನೀವು. ಓಕೆನಾ? ಇದೊಂದು ಪ್ಲೇಟ್ಗೆ ಹಾಕಬೇಕು ನೀವು. ಈಗ ಸದ್ಯಕ್ಕೆ ನಾನು ವಾಷಿಂಗ್ ಮಿಷಿನ್ ಮೇಲೆ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಕ್ಲೀನ್ ಮಾಡಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಸೊ ಇಲ್ಲೊಂದು ವಾಸರ್ ಇರುತ್ತೆ, ಈ ವಾಸರ್ನ ಕೆಡದಂಗೆ ನೋಡ್ಕೋಬೇಕು. ಒಂದು ಟೂತ್ ಬ್ರೇಸಿಂದ ಕ್ಲೀನ್ ಮಾಡಿ ಹಾಕಬೇಕು. ಯಾವ ರೀತಿ ಕ್ಲೀನ್ ಮಾಡೋದು ಬರೀ ನೋಡೋಣ. ನೋಡಿ, ಜಸ್ಟ್ ಈಗ ನಾವು ಮ್ಯಾಗ್ನೆಟಿಕ್ ತೆಗೆದುಕೊಳ್ಳೋಣ. ಮ್ಯಾಗ್ನೆಟಿಕ್ಕು ತೆಗಿತಾ ಇದ್ದೀನಿ. ನೋಡಿ, ಇದರೊಳಗಡೆ ಒಂದು ಜಾಲರಿ ಇದೆ, ಓಪನ್ ಮಾಡಿಕೊಂಡೆ. ಇದು ಸೈಡ್ಗೆ ಇಡೋಣ. ಅಕಸ್ಮಾತ್ ಮಿಸ್ ಆದರೆ ಇದಾಕ್ಬಿಟ್ರೆ ಹೊಡೆದೋಗುತ್ತೆ, ಹುಷಾರ ಕಳಿಬೇಕು. ಮ್ಯಾಗ್ನೆಟಿಕ್ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಈ ಜಾಲರಿ ಇರೋದನ್ನು ನಾವು ಒಂದು ಟೂತ್ ಬ್ರಷಿಂದ ನೀಟಾಗಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಬೇಕು. ನೀಟಾಗಿ ಕ್ಲೀನ್ ಮಾಡಿ ಸೈಡ್ ಇಟ್ಕೊಳ್ಳೋಣ. ನೋಡಿ, ಇದನ್ನು ನೀಟಾಗಿ ಈ ರೀತಿ ವಾಸರ್ ಹಾಕಬೇಕು. ಈಗ ಆಲ್ರೆಡಿ ನಾನು ಡೆಸ್ಟ್ ಕಂಟ್ರೋಲ್ ಮಾಡಿರುವಂಥ ಬಾಲ್ಸ್ನ ಕ್ಲೀನ್ ಮಾಡಿ ಒಳಗಡೆ ಹಾಕಿದ್ದೀನಿ. ಈ ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೇಕು.
ಕ್ಲೋಸ್ ಮಾಡಿಕೊಂಡು ನೋಡಿ ಈ ರೀತಿ ಇರುತ್ತಲ್ಲ, ಈ ರೀತಿ ಹಾಕಬೇಕು ನೀಟಾಗಿ. ಇದಾದಮೇಲೆ ಮ್ಯಾಗ್ನೆಟಿಕ್ ಏನಿದೆಯಲ್ಲ ಈ ರೀತಿ ಹಾಕಬೇಕು. ಇದಾದಮೇಲೆ ಈ ಕ್ಯಾಪ್ನ ನೀಟಾಗಿ ಥ್ರೆಡ್ ಮಾಡಬೇಕು ನೋಡಿ. ನೀಟಾಗಿ ಥ್ರೆಡ್ ಆಗ್ತಿಲ್ಲ, ನೀಟಾಗಿ ಕೂರಿಸ್ಕೊಂಡು ನೀಟಾಗಿ ರೀತಿ ಥ್ರೆಡ್ ಮಾಡಬೇಕು. ಆದಷ್ಟು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಲಿಲ್ಲ ಅಂದರೆ ಲೀಕೇಜ್ ಬರುತ್ತೆ. ನಾನು ಆಲ್ರೆಡಿ ಒಂದು ವಾಸರ್ನ ಸೈಡ್ಗೆ ಎತ್ತಿಟ್ಟಿದೆ ಅಂತ ಹೇಳಿದೆ. ಆ ವಾಸರ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಈ ಥರ ವಾಸರ್ ಹಾಕ್ಕೊಂಡು ಬನ್ನಿ. ಜಸ್ಟ್ ಬಂದು ಈ ವಾಸರ್ನ ಹಾಕ್ಕೊಂಡಿದ್ದೀರಾ, ಜಸ್ಟು ಆಲ್ರೆಡಿ ಥ್ರೆಡ್ ಯಾವ ರೀತಿ ಮಾಡಿ ಯೂಸ್ ಮಾಡಿಕೊಂಡ್ರು ಅದೇ ರೀತಿ ಥ್ರೆಡ್ನ ನೀಟಾಗಿ ಕೂರಿಸ್ಕೊಂಡು ಟೈಟ್ ಮಾಡ್ಕೋಬೇಕು ನೋಡಿ. ಮೊದಲು ಎಷ್ಟು ಗಲೀಜಿತ್ತು, ಈಗ ಎಷ್ಟು ನೀಟಾಗಿ ಕಾಣ್ತಾ ಇದೆಯಲ್ಲ. ಫುಲ್ ಟೈಟ್ ಮಾಡ್ಕೋಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡ್ಕೋಬೇಕು. ಲೀಕೇಜ್ ಏನಾದರೂ ಬರುತ್ತಾ ಅಂತ ಈ ರೀತಿ ಒಂದು ಬೆರಳಲ್ಲಿ ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ನಲ್ಲಿನ ತಿರುಗಿಸಿ ನೋಡಿದ್ರೆ ನೋಡಿ ಎಲ್ಲಿ ಲೀಕೇಜ್ ಬರ್ತಾ ಇಲ್ಲ ನೋಡಿ. ಎಷ್ಟು ಸಾಫ್ಟ್ನೆಸ್ ವಾಟರ್ ಬರುತ್ತೆ, ಎಷ್ಟು ಸಾಫ್ಟ್ ಬರ್ತಾ ಇದೆ ನೋಡಿ. ನೋಡಿ ಆಲ್ರೆಡಿ ಸ್ವಲ್ಪ ಡಸ್ಟ್ ಬಂತು. ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ. ಆ ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ಕೂಡ ತಿಳ್ಕೋಬೋದು. ನಿಮಗೂ ಡೆಸ್ಟ್ ಫಿಲ್ಟರ್ನ ಅಳವಡಿಸಿಕೊಡಬೇಕೆ? ಹಾಗಾದರೆ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಡೆಸ್ಟ್ ಫಿಲ್ಟರ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ನಾನು ಕೊಟ್ಟಿರುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಷನ್ಗೆ ಈ ಮಾಹಿತಿನ ತಿಳಿಸಿ ಶೇರ್ ಮಾಡುವ ಮುಖಾಂತರ. ಧನ್ಯವಾದಗಳು.